ಪಾಕ್ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಈಗ ವಾಪಸ್ ಆಗಿದ್ದಾರೆ. 20 ದಿನಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ಭಾರತದಿಂದ ಪಾಕಿಸ್ತಾನದ ಗಡಿಗೆ ದಾಟಿರ್ತಾರೆ. ಆವಾಗ ಅವರು ವಶಕ್ಕೆ ಪಡೆದುಕೊಂಡಿರ್ತಾರೆ. ಸೊ ನೋಡಿ, ಯಾವುದೇ ರೀತಿಯಾಗಿ ಕಿರಿಕ್ ಮಾಡಲಿಲ್ಲ, ದುಡ್ಡು ಪಿಟಿಕ್ ಅನ್ನಲಿಲ್ಲ, ಯಾವುದೇ ರೀತಿಯಾಗಿ ಖ್ಯಾತಿಯನ್ನು ಕೂಡ ತೆಗಲಿಲ್ಲ. ಹೆಂಗ ಬಂದ್ರು ಹಂಗೆ ವಾಪಸ್ ಕಳುಹಿಸಿದ್ದಾರೆ, ಹೆಂಗೆ ಹೋದ್ರು ಹಂಗೆ. ಬಿಎಸ್ಎಫ್ ಯೋಧನನ್ನ ಬಿಟ್ಟು ಕಳುಹಿಸಿದ ಈಗ ಪಾಕಿಸ್ತಾನ 20 ದಿನಗಳ ಬಳಿಕ ಬಿಎಸ್ಎಫ್ ಯೋಧ ಪೂರ್ಣಂ ಬಿಡುಗಡೆ ಆಗಿದ್ದಾರೆ. ಪಾಕ್ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಪೂರ್ಣಂಚ ನಿವಾಸದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಾರ್ಡರ್ ದಾಟುವ ಸಂದರ್ಭದಲ್ಲಿ ಪಾಕಿಸ್ತಾನ ವಶಕ್ಕೆ ಪಡೆದುಕೊಂಡಿರುತ್ತೆ. ಅಟ್ಟಾರಿ ಗಡಿ ಮೂಲಕ ಭಾರತಕ್ಕೆ ಪೂರ್ಣಂ ವಾಪಸ್ ಆಗಿದ್ದಾರೆ. 23ನೇ ತಾರೀಕಿಗೆ ಏಪ್ರಿಲ್ 23ರಂದು ಆಕಸ್ಮಿಕವಾಗಿ ಗಡಿಯನ್ನು ದಾಟಿರ್ತಾರೆ. ಸೊ ಆವಾಗ ಪಾಕಿಸ್ತಾನ ವಶಕ್ಕೆ ಪಡೆದಿರುವಂಥದ್ದು ಬಿಎಸ್ಎಫ್ ಯೋಧನನ್ನು. ಅಂದರೆ 22ನೇ ತಾರೀಕಿಗೆ ಪೆಹಲ್ಗಾಮ್ ಘಟನೆ ಆಗುತ್ತೆ. ಆ ಘಟನೆ ಆಗ್ತಾ ಇದ್ದಂಗೆ ಈ ರೀತಿಯ ಬೆಳವಣಿಗೆ ನಡೆದು ಬಿಡುತ್ತೆ. ಸೊ ಹಂಗಾಗಿ ಸಹಜವಾಗಿ ಅವರಿಗೂ ಆತಂಕ, ನಮಗೂ ಕೂಡ ಆತಂಕ ಇತ್ತು, ಏನಾಗುತ್ತೋ ಏನೋ ಅಂಥೇಳಿ. ಬಟ್ ಏನೂ ಇರಲಿಲ್ಲ, ಏನು ಮಾಡಲಿಕ್ಕೆ ಆಗಲಿಲ್ಲ ಅವರ ಕೈಯಲ್ಲಿ. ಸೊ ಹಂಗಾಗಿ 20 ದಿನ ಅಂದರೆ ಈಗ ಸದ್ಯಕ್ಕೆ ಕದನ ವಿರಾಮ ಬಿದ್ದಿರುವಂಥ ಹಿನ್ನೆಲೆ, ಅಲ್ಪ ವಿರಾಮ ಇದು, ಪೂರ್ಣ ವಿರಾಮ ಅಂತೂ ಅಲ್ವೇ ಅಲ್ಲ. ಸೊ ಹಂಗಾಗಿ ಈಗ ವಾಪಸ್ ಕಳುಹಿಸಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಭಾರತಕ್ಕೆ ವಾಪಸ್ ಆಗಿದ್ದಾರೆ. 20 ದಿನಗಳ ಬಳಿಕ ಮನೆಯಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. साइड से पूरे लीजिए ঢুকবে না এলিনা প্লিজ। पिताजी